ಹಲೋ ಗೈಸ್, ಇವತ್ತು ನಾವು ನೋಡ್ತಾ ಇರೋ ಮೂವಿ ಸ್ಟೋರಿ ಅಂದ್ರೆ ಒಂದು ರೋಬೋಗೆ ಮನುಷ್ಯರ ರೀತಿ ಭಾವನೆಗಳನ್ನು ಹಾಕಿದರೆ ಯಾವ ರೀತಿಯಾಗಿ ಅದು ಮನುಷ್ಯರ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವುದು ಈ ಒಂದು ಮೂವಿ ಸ್ಟೋರಿಲಿ ಇದೆ. ಬನ್ನಿ ತಡ ಮಾಡದೆ ಮೂವಿ ಸ್ಟೋರಿಯನ್ನ ನೋಡೋಣ. ಈಗ ಮೂವಿ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ನಮಗೆ ಒಂದು ಲ್ಯಾಬ್ ಅನ್ನ ತೋರಿಸ್ತಾರೆ. ಆ ಲ್ಯಾಬ್ ನಲ್ಲಿ ವಶೀಕರಣ ಎಂಬುವರು ಇರುತ್ತಾನೆ. ಅವನು ಇಬ್ಬರು ಅಸಿಸ್ಟೆಂಟ್ಗಳ ಜೊತೆ ಸೇರಿ ಒಂದು ರೋಬೋವನ್ನ ತಯಾರು ಮಾಡುತ್ತಿರ್ತಾನೆ. ಹಾಗೆ ಈ ಕಡೆ ಸನಾ ಅನ್ನುವಳು ವಶೀಕರನ್ಗೆ ಕಾಲ್ ಮಾಡುತ್ತಿರ್ತಾಳೆ. ಆದರೆ ವಶೀಕರನ್ ಆ ಕಾಲನ್ನು ರಿಸೀವ್ ಮಾಡದೆ ತನ್ನ ಕೆಲಸವನ್ನ ಮಾಡುತ್ತಿರ್ತಾನೆ. ಮುಂದಿನ ದೃಶ್ಯದಲ್ಲಿ ಈಗ ವಶೀಕರನ್ ಇದ್ದವನು ತನ್ನ ಸ್ಟೈಲನ್ನೇ ಈಗ ಆ ಒಂದು ರೋಬೋಗೆ ಹಾಕ್ತಾನೆ. ಅವನ ಹಾಗೆ ನಡೆಯೋದು, ಅವನ ಹಾಗೆ ಮಾತನಾಡೋದು, ಡೇಟಾವನ್ನ ಈಗ ಆ ಒಂದು ರೋಬೋದಲ್ಲಿ ಹಾಕುತ್ತಾನೆ. ಮುಂದಿನ ದೃಶ್ಯದಲ್ಲಿ ನಾಳೆ ಇದರ ಒಂದು ಪರೀಕ್ಷೆ ಇದೆ, ಇದಕ್ಕಾಗಿ ಭಾಷೆಯ ಟ್ರೈನಿಂಗ್ ಅನ್ನ ಮಾಡಿ ಎಂದು ಇಬ್ಬರು ಅಸಿಸ್ಟೆಂಟ್ಗಳಿಗೆ ಹೇಳುತ್ತಾನೆ. ಅವರು ಒಳ್ಳೆಯ ಮಾತುಗಳನ್ನ ಕೇಳಿಸದೆ ಬೇರೆ ಬೇರೆ ವೈಗುಳುಗಳನ್ನ ಕೇಳಿಸುತ್ತಾರೆ. ಆವಾಗ ವಶೀಕರನ್ ಬಂದು ಕೇಳುತ್ತಾನೆ. ಈಗ ರೋಬೋ ಇದ್ದಿದ್ದು ಅವರು ಕಲಿಸಿಕೊಟ್ಟ ಭಾಷೆಗಳನ್ನ ಈಗ ವಶೀಕರನ್ ಮುಂದೆ ಮಾತನಾಡುತ್ತೆ. ಹೀಗೆ ಕಲಿಸಿದ್ದಕ್ಕಾಗಿ ಇಬ್ಬರು ಅಸಿಸ್ಟೆಂಟ್ಗಳನ್ನ ಬೈಯುತ್ತಾನೆ ವಶೀಕರನ್. ಇನ್ನು ಮುಂದಿನ ದೃಶ್ಯದಲ್ಲಿ ರೋಬೋ ಈಗ ಪೂರ್ತಿಯಾಗಿ ತಯಾರಾಗುತ್ತದೆ. ಇದನ್ನು ತೆಗೆದುಕೊಂಡು ಏನು ಮಾಡುತ್ತೀರಿ ಎಂದು ಈಗ ಅಸಿಸ್ಟೆಂಟ್ಗಳು ಕೇಳುತ್ತಾರೆ. ಈಗ ವಶೀಕರನ್ ಇದ್ದವನು ಹೇಳುತ್ತಾನೆ, ಇದನ್ನು ಜನರ ಮಧ್ಯದಲ್ಲಿ ಇರುವಂತೆ ಮಾಡಬೇಕು, ತದನಂತರ ಈ ಒಂದು ರೋಬೋವನ್ನ ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಹೇಳುತ್ತಾನೆ. ಹಾಗೆ ಈ ಒಂದು ರೋಬೋವನ್ನ ತೆಗೆದುಕೊಂಡು ಈಗ ತನ್ನ ಮನೆಗೆ ಬರುತ್ತಾನೆ. ಮನೆಯಲ್ಲಿ ಇದನ್ನು ಪರಿಚಯ ಮಾಡುತ್ತಾನೆ ತಂದೆ ತಾಯಿಗೆ. ಹಾಗೆ ಈಗ ಕಟಿಂಗ್ ಶಾಪ್ಗೆ ಹೋಗಲು ವಶೀಕರನ್ ತಯಾರಾಗುತ್ತಾನೆ. ಈಗ ಡ್ರೈವಿಂಗ್ ಮಾಡಲು ಆ ಕಾರನ್ನು ಆ ರೋಬೋಗೆ ಕೊಡುತ್ತಾನೆ. ಆ ರೋಬೋಗೆ ಹೆಸರು ಚಿಟ್ಟಿ ಎಂದು ಇಡುತ್ತಾನೆ. ಆ ರೋಬೋ ಇದ್ದಿದ್ದು ಕಾರನ್ನು ಡ್ರೈವ್ ಮಾಡಿಕೊಂಡು ಬರುತ್ತಿರುತ್ತೆ. ವಶೀಕರಣ ಹೇಳಿದ ಪ್ರತಿಯೊಂದು ಮಾತುಗಳನ್ನ ಪಾಲಿಸುತ್ತಿರುತ್ತದೆ. ಅದು ಕೆಲವೊಮ್ಮೆ ಪ್ಲಸ್ ಆಗಿದ್ದರೂ ಇನ್ನೊಮ್ಮೆ ಮೈನಸ್ ಆಗುತ್ತಿರುತ್ತದೆ ವಶೀಕರನ್ಗೆ. ಹಾಗೆ ಈಗ ಕಟಿಂಗ್ ಶಾಪ್ಗೆ ಬರ್ತಾನೆ. ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡಿಕೊಳ್ಳಲು ವಶೀಕರನ್ ಕುಳಿತಾಗ ಅಲ್ಲಿದ್ದ ಎಲ್ಲಾ ಬುಕ್ಗಳನ್ನ ಈಗ ರೋಬೋ 1 ಸೆಕೆಂಡ್ ನಲ್ಲಿ ಓದುತ್ತಾನೆ. ಅಲ್ಲಿ ಕೆಲವರು ಈ ರೋಬೋವನ್ನ ಪರೀಕ್ಷೆ ಮಾಡಬೇಕೆಂದು ಕೆಲವು ಪ್ರಶ್ನೆಗಳನ್ನ ಕೇಳುತ್ತಾರೆ. ಆ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡುತ್ತೆ ರೋಬೋ. ಈಗ ಎಲ್ಲರೂ ರೋಬೋಗೆ ಪ್ರಶಂಸೆ ಮಾಡುತ್ತಾರೆ. ಹಾಗೆ ವಶೀಕರನ್ ಅನ್ನು ಕೂಡ ಹೊಗಳುತ್ತಾರೆ. ಈಗ ಮುಂದಿನ ದೃಶ್ಯದಲ್ಲಿ ಒಂದು ಫಂಕ್ಷನ್ ನಡೆಯುತ್ತಿರುತ್ತೆ. ಆ ಫಂಕ್ಷನ್ ನಲ್ಲಿ ವಶೀಕರನ್ ಇದ್ದವನು ರೋಬೋದ ಬಗ್ಗೆ ಹೀಗೆ ರಿಸರ್ಚ್ ಮಾಡಿದ್ದೇನೆ ಎನ್ನುವುದನ್ನು ಹೇಳುತ್ತಿರುತ್ತಾನೆ. ಹಾಗೆ ಆ ಫಂಕ್ಷನ್ ನಲ್ಲಿ ಒಬ್ಬ ಪ್ರೊಫೆಸರ್ ಬೋರಾ ಎನ್ನುವನು ಇರುತ್ತಾನೆ. ಅವನು ಬೇರೆ ಯಾರೂ ಆಗಿರದೆ ವಶೀಕರನ್ಗೆ ಕಲಿಸಿದ ಗುರುಗಳು ಆಗಿರುತ್ತಾನೆ. ಹಾಗೆ ಈ ಫಂಕ್ಷನ್ ನಲ್ಲಿ ಸನಾನು ಕೂಡ ಇರುತ್ತಾಳೆ. ಈಗ ಸನಾ ಇದ್ದವಳು ಈ ಚಿಟ್ಟಿಯನ್ನ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾಳೆ. ಅದಕ್ಕೆ ವಶೀಕರನ್ ಬೇಡ ಎಂದರು. ನನ್ನ ಜೊತೆ ಇದನ್ನು ಕಳಿಸು ಎಂದು ಕೇಳಿಕೊಳ್ಳುತ್ತಾಳೆ. ಆವಾಗ ವಶೀಕರನ್ ಇದ್ದವನು ಈ ಒಂದು ರೋಬೋವನ್ನ ಸನಾನ ಜೊತೆ ಕಳಿಸಿಕೊಡುತ್ತಾನೆ. ಹಾಗೆ ಈ ಒಂದು ಫಂಕ್ಷನ್ ಅಲ್ಲಿ ಪ್ರೊಫೆಸರ್ ಬೋರಾ ಇದ್ದವನು ಆ ಚಿಟ್ಟಿಗೆ ಕೇಳುತ್ತಾನೆ, ನಿನ್ನನ್ನು ಯಾವ ರೀತಿ ತಯಾರು ಮಾಡಿದ್ದಾರೆ ನನಗೆ ಹೇಳು ಎಂದು ಹೇಳುತ್ತಾನೆ. ಅದಕ್ಕೆ ಆ ರೋಬೋ ಇದ್ದಿದ್ದು ಹೇಳುವುದಿಲ್ಲ. ಈಗ ವಶೀಕರನ್ ಮುಂದೆ ಬಂದು ಇದೇ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ. ಆವಾಗ ವಶೀಕರನ್ ಇದ್ದವನು ಸಹಿತ ಈ ವಿಷಯವನ್ನು ನಾನು ಈಗ ಸದ್ಯದಲ್ಲಿ ಹೇಳುವುದಿಲ್ಲ ಎಂದು ಹೇಳಿರುತ್ತಾನೆ. ಇದರಿಂದ ಸ್ವಲ್ಪ ಕೋಪ ಬಂದಿರುತ್ತೆ ಆ ಒಬ್ಬ ಪ್ರೊಫೆಸರ್ ಬೋರಾಗೆ. ಇನ್ನು ಮುಂದಿನ ದೃಶ್ಯದಲ್ಲಿ ಒಂದು ಆಫೀಸನ್ನ ತೋರಿಸ್ತಾರೆ. ಆ ಆಫೀಸು ಪ್ರೊಫೆಸರ್ ಬೋರಾ ಇವರದು ಆಗಿರುತ್ತೆ. ಈ ಪ್ರೊಫೆಸರ್ ಬೋರಾ ಕೂಡ ರೋಬೋಗಳನ್ನ ತಯಾರು ಮಾಡುತ್ತಿರುತ್ತಾರೆ. ಈಗ ಒಂದು ರೋಬೋಗೆ ಕಮಾಂಡಿಂಗ್ ಮಾಡುತ್ತಾರೆ. ಆದರೆ ಅದು ಹೇಳದ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡುತ್ತಿರುತ್ತದೆ. ಈ ಪ್ರೊಫೆಸರ್ ಬೋರಾಗೆ ಕೋಪ ಬರುತ್ತೆ. ಏಕೆಂದರೆ ನನ್ನ ಕೈಯಲ್ಲಿ ಕಲಿತ ವಶೀಕರನ್ ಇವತ್ತು ಸಕ್ಸಸ್ಫುಲ್ ರೋಬೋ ತಯಾರು ಮಾಡಿದ್ದಾನೆ, ನನಗೆ ಆ ಒಂದು ರೋಬೋವನ್ನು ತಯಾರು ಮಾಡಲು ಬರುತ್ತಾ ಇಲ್ಲ ಎಂದು ಅವನ ಮೇಲೆ ಅವನಿಗೆ ಕೋಪ ಆಗುತ್ತಿರುತ್ತೆ. ರೋಬೋ ಇದ್ದಿದ್ದು ಈಗ ಬಂದು ಪ್ರೊಫೆಸರ್ ಬೋರಾನ ಕುತ್ತಿಗೆಯನ್ನು ಹಿಸುಕಲು ಬರುತ್ತೆ. ಈಗ ಇನ್ನಷ್ಟು ಕೂಡ ಆ ಒಂದು ರೋಬೋ ಮೇಲೆ ಮತ್ತು ಆ ವಶೀಕರನ್ ಮೇಲೆ ಕೋಪ ಬರುತ್ತೆ ಪ್ರೊಫೆಸರ್ ಬೋರಾಗೆ. ಇನ್ನು ಮುಂದಿನ ದೃಶ್ಯದಲ್ಲಿ ಸನಾ ಇದ್ದವಳು ತನ್ನ ಮನೆಗೆ ಕರೆದುಕೊಂಡು ಬರುತ್ತಾಳೆ. ಈ ಚಿಟ್ಟಿಯನ್ನ ಎಲ್ಲರಿಗೂ ಪರಿಚಯ ಮಾಡಿಕೊಡುತ್ತಾಳೆ. ಇದು ಒಂದು ರೋಬೋ ಇದೆ ಎಂದು. ತನ್ನ ಮನೆಯಲ್ಲಿ ಇರುವ ಎಲ್ಲಾ ಕೆಲಸವನ್ನು ಈಗ ರೋಬೋ ಕೂಡ ಮಾಡುತ್ತದೆ. ಇದರಿಂದ ಖುಷಿಯಾಗುತ್ತಾಳೆ ಸನಾ. ಇನ್ನು ಎಕ್ಸಾಮ್ಗೆ ಓದಬೇಕೆಂದು ಅಂದುಕೊಂಡಾಗ ಪಕ್ಕದಲ್ಲಿಯೇ ಇದ್ದ ಒಂದು ಫ್ಲಾಟ್ ನಿಂದ ಒಂದು ಸಾಂಗ್ ಸ್ಟಾರ್ಟ್ ಆಗುತ್ತೆ. ಆ ಸಾಂಗ್ ಎಷ್ಟು ಇರುತ್ತೆ ಅಂದ್ರೆ ಇವರಿಗೆ ಓದೋಕೆ ತೊಂದರೆ ಆಗುತ್ತಿರುತ್ತೆ. ಈಗ ಸನಾ ಮತ್ತು ಚಿಟ್ಟಿ ಇದ್ದವರು ಅಲ್ಲಿ ಹೋಗಿ ಓದೋಕೆ ತೊಂದರೆ ಆಗ್ತಾ ಇದೆ, ಅದಕ್ಕೆ ನೀವು ಇದನ್ನು ಆಫ್ ಮಾಡಿ ಎಂದು ಕೇಳ್ಕೊಳ್ತಾರೆ. ಆಗ ಅವರು ಆಫ್ ಮಾಡುವುದಿಲ್ಲ. ಈಗ ಚಿಟ್ಟಿ ಇದ್ದವನು ಆ ಒಂದು ಹೋಮ್ ಥಿಯೇಟರ್ನ ಸೌಂಡನ್ನು ಹೆಚ್ಚಾಗಿ ಇಟ್ಟು ಆ ಒಂದು ಹೋಮ್ ಥಿಯೇಟರನ್ನು ಬ್ಲಾಸ್ಟ್ ಮಾಡುತ್ತಾನೆ. ಒಂದು ಸೌಂಡ್ ಬಾಕ್ಸ್ ಕಮ್ಮಿ ಆಯಿತು ಎಂದು ಅಂದುಕೊಳ್ಳುತ್ತಿರುವಾಗಲೇ ಮತ್ತೊಂದು ಸಮಸ್ಯೆ ಬರುತ್ತೆ. ಮತ್ತೊಂದು ಸ್ಥಳದಲ್ಲಿ ಮತ್ತೆ ಜಾತ್ರೆ ಇದೆ ಎಂದು ದೊಡ್ಡದಾಗಿ ಸೌಂಡನ್ನು ಹಚ್ಚಿರುತ್ತಾರೆ. ಅಲ್ಲಿಯೂ ಕೂಡ ಹೋಗಿ ಈಗ ಆ ಚಿಟ್ಟಿ ಇದ್ದವನು ಆ ಸೌಂಡ್ ಬಾಕ್ಸ್ ಅನ್ನು ಒಡೆದು ಹಾಕಿ ಬರುತ್ತಾನೆ. ಸೌಂಡ್ ಬಾಕ್ಸ್ ಅನ್ನು ಹೊಡೆದಿದ್ದಕ್ಕಾಗಿ ಅಲ್ಲಿದ್ದ ಎಲ್ಲರೂ ಸೇರಿ ಚಿಟ್ಟಿಯನ್ನು ಹೊಡೆಯಲು ಬರುತ್ತಾರೆ. ಅವರ ಕೈಲಿದ್ದ ಎಲ್ಲ ಮ್ಯಾಗ್ನೆಟ್ ವಸ್ತುಗಳಾಗಿದ್ದರಿಂದ ಚಿಟ್ಟಿಯು ಸಲೀಸಾಗಿ ಆ ಎಲ್ಲ ಮ್ಯಾಗ್ನೆಟ್ ವಸ್ತುಗಳನ್ನು ತನ್ನ ಹತ್ತಿರ ಸೆಳೆದುಕೊಳ್ಳುತ್ತಾನೆ. ಮುಂದಿನ ದೃಶ್ಯದಲ್ಲಿ ಚಿಟ್ಟಿ ಮತ್ತು ಸನಾ ಇಬ್ಬರು ಸೇರಿ ಈಗ ಟ್ರೈನ್ನಲ್ಲಿ ಹೋಗುತ್ತಿರುತ್ತಾರೆ. ಆ ಒಂದು ಟ್ರೈನ್ನಲ್ಲಿ ಹೋಗುವಾಗ ಎರಡೂ ಕಡೆಯಿಂದ ಸೌಂಡ್ ಬಾಕ್ಸ್ ಅನ್ನು ಹೊಡೆದಿದ್ದಕ್ಕಾಗಿ ಅವರು ಕೆಲವು ಜನರನ್ನು ತೆಗೆದುಕೊಂಡು ಜಗಳಕ್ಕೆ ಬಂದಿರುತ್ತಾನೆ. ಈಗ ಫೈಟ್ ಶುರುವಾಗುತ್ತೆ. ಅಲ್ಲೇ ಎಲ್ಲರನ್ನು ಹೊಡೆಯುತ್ತಿರುತ್ತಾನೆ. ಅಷ್ಟರಲ್ಲಿ ಚಿಟ್ಟಿಯ ಬ್ಯಾಟರಿಯು ಲೋ ಆಗಲು ಶುರು ಮಾಡುತ್ತೆ. ಆವಾಗ ಅವನನ್ನು ತೆಗೆದು ಹೊರಗೆ ಎಸೆದು ಬಿಡುತ್ತಾರೆ.
ಟ್ರೈನ್ ಹಾಗೆ ಹೋಗುತ್ತಾ ಇರುತ್ತದೆ. ಈಗ ಸನಾಳನ್ನು ಎಲ್ಲರೂ ಸುತ್ತುವರಿಯುತ್ತಾರೆ. ಈಗ ಚಿಟ್ಟಿ ಕೆಳಗಡೆ ಬಿದ್ದಿರುತ್ತಾನೆ. ಅವನ ಚಾರ್ಜ್ ಮುಗಿದಿರುತ್ತೆ. ಈಗ ಅಲ್ಲಿಯೇ ಪಕ್ಕದಲ್ಲಿ ಇದ್ದ ಒಂದು ವೈರನ್ನು ತೆಗೆದುಕೊಂಡು ತನ್ನನ್ನು ಚಾರ್ಜ್ ಮಾಡಿಕೊಂಡು ಮತ್ತೆ ರೈಲ್ವೆ ಒಳಗೆ ಬರುತ್ತಾನೆ. ಬಂದು ಎಲ್ಲರನ್ನು ಹೊಡೆದು ಸನಾಳನ್ನ ರಕ್ಷಣೆ ಮಾಡುತ್ತಾನೆ. ಇನ್ನು ಮತ್ತೆ ಮುಂದಿನ ದೃಶ್ಯದಲ್ಲಿ ಇಬ್ಬರು ಅಸಿಸ್ಟೆಂಟ್ಗಳು ಈ ಚಿಟ್ಟಿಯ ಮುಂದೆ ಕುಳಿತಿರುತ್ತಾರೆ. ಏನಾದರೂ ಮಾತನಾಡುತ್ತಿರ್ತಾರೆ. ನೀನು ಊಟ ಮಾಡಿ ತೋರಿಸು ಎಂದು ಅದನ್ನ ಬೈಯುತ್ತಿರುತ್ತಾರೆ. ಈಗ ಚಿಟ್ಟಿ ಇದ್ದಿದ್ದು ವಶೀಕರನ್ಗೆ ಕಾಲ್ ಮಾಡ್ತಾನೆ. ನನಗೆ ಊಟ ಮಾಡು ಎಂದು ಹೇಳುತ್ತಿದ್ದಾರೆ ಎಂದು ವಶೀಕರನ್ ಮುಂದೆ ಹೇಳ್ತಾರೆ. ಹಾಗೆ ಮಾತಿನಲ್ಲಿ ವಶೀಕರನ ಇದ್ದವನು ಅವರನ್ನು ಚಪ್ಪಲಿಯಿಂದ ಹೊಡೆ ಎಂದು ಹೇಳುತ್ತಾನೆ. ಅಷ್ಟು ಅಂದಿದ್ದೇ ತಡ ಆ ಇಬ್ಬರನ್ನು ಚಪ್ಪಲಿಗಳಿಂದ ಹೊಡೆಯಲು ಶುರು ಮಾಡುತ್ತೆ ಚಿಟ್ಟಿ. ಹಾಗೆ ಹೊಡೆಯುತ್ತಾ ಈಗ ವಶೀಕರನ್ ಇದ್ದಲ್ಲಿಗೆ ಅವರನ್ನ ಕರೆದುಕೊಂಡು ಬರುತ್ತೆ. ಇದರಿಂದ ಈ ಇಬ್ಬರು ಅಸಿಸ್ಟೆಂಟ್ಗಳಿಗೆ ತುಂಬಾನೇ ಕೋಪ ಬಂದಿರುತ್ತೆ. ಈಗ ಮುಂದಿನ ದೃಶ್ಯದಲ್ಲಿ ಚಿಟ್ಟಿಯ AI ಆಡಿ ವ್ಯಾಲ್ಯೂಯೇಷನ್ ಇರುತ್ತೆ. ಅಂದರೆ ಇದರ ಪರೀಕ್ಷೆಯನ್ನು ಮಾಡುತ್ತಿರುತ್ತಾರೆ. ಅಲ್ಲಿ ಈ ವಶೀಕರನ್ ಇದ್ದವನು ಇಂತಹ ರೋಬೋಗಳನ್ನು ತಯಾರು ಮಾಡಿ ಸೈನಿಕರು ಇದ್ದಲ್ಲಿಗೆ ಬಾರ್ಡರ್ನಲ್ಲಿ ಈ ಒಂದು ರೋಬೋಗಳನ್ನು ಕೊಡುವುದು ನನ್ನ ಉದ್ದೇಶವಾಗಿದೆ. ಈ ಒಂದು ರೋಬೋವನ್ನು ನೀವು ಪಾಸ್ ಮಾಡಿದರೆ ನಾನು ಅನೇಕ ರೋಬೋಗಳನ್ನು ತಯಾರು ಮಾಡುತ್ತೇನೆ. ಅವುಗಳನ್ನು ನಾವು ಬಾರ್ಡರ್ನಲ್ಲಿ ಹಾಕಬಹುದು. ಆವಾಗ ನಮ್ಮ ಸೈನಿಕರು ಯಾರೂ ಸಾಯುವುದಿಲ್ಲ ಎಂದು ಈಗ ಆಫೀಸರ್ಗಳ ಮುಂದೆ ಹೇಳುತ್ತಾನೆ. ಹಾಗೆ ಈಗ ಕೆಲವು ಪ್ರೊಫೆಸರ್ ಇದ್ದವರು ಕೆಲವು ಪ್ರಶ್ನೆಗಳನ್ನ ಈ ಚಿಟ್ಟಿಗೆ ಕೇಳುತ್ತಾರೆ. ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡುತ್ತಾನೆ ಚಿಟ್ಟಿ. ನಾವು ಇದನ್ನು ಪಾಸ್ ಮಾಡುತ್ತೇವೆ ಎಂದು ಅನ್ನುವಷ್ಟರಲ್ಲಿ ಅಲ್ಲಿ ಪ್ರೊಫೆಸರ್ ಬೋರಾ ಕೂಡ ಇರುತ್ತಾನೆ. ಒಂದು ನಿಮಿಷ ಎಲ್ಲರನ್ನೂ ನಿಲ್ಲುವಂತೆ ಹೇಳುತ್ತಾನೆ. ಈಗ ಪ್ರೊಫೆಸರ್ ಬೋರಾ ಇದ್ದವನು ಆ ಒಂದು ಚಿಟ್ಟಿಗೆ ಸ್ವಲ್ಪ ಕಮಾಂಡ್ಗಳನ್ನು ಮಾಡಲು ಶುರು ಮಾಡುತ್ತಾನೆ. ಹಾಗೆ ಚಿಟ್ಟಿಗೆ ಕೆಲವು ಮಾತುಗಳನ್ನು ಹೇಳಲು ಶುರು ಮಾಡುತ್ತಾನೆ. ಮೊದಲು ಓಡು ಎನ್ನುತ್ತಾನೆ. ಓಡುವಷ್ಟರಲ್ಲಿ ಒಂದು ಚಾಕುವನ್ನ ಅದರ ಹತ್ತಿರ ಎಸೆಯುತ್ತಾನೆ. ಅದನ್ನು ತೆಗೆದುಕೊಂಡು ಈಗ ವಶೀಕರನನ್ನ ಕೊಲ್ಲು ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಚಿಟ್ಟಿಯೂ ಕೂಡ ಬಂದು ವಶೀಕರನನ್ನ ಕೊಲ್ಲುತ್ತಿರುತ್ತದೆ. ಆವಾಗ ತಕ್ಷಣವಾಗಿ ನಿಲ್ಲು ಎಂದು ಹೇಳುತ್ತಾನೆ ಪ್ರೊಫೆಸರ್ ಬೋರಾ. ಈಗ ಎಲ್ಲರಿಗೂ ಒಂದು ಮನವರಿಕೆಯನ್ನು ಮಾಡಿಕೊಡುತ್ತಾನೆ. ಇದು ಕೇವಲ ಮಷಿನ್. ಇದನ್ನ ಯುದ್ಧದಲ್ಲಿ ಬಿಟ್ಟರೆ ಆ ಜನರನ್ನು ಅಷ್ಟಲ್ಲದೆ ನಮ್ಮ ಜನರನ್ನು ಕೂಡ ಇದು ಸಾಯಿಸಬಹುದು. ಇದಕ್ಕೆ ಭಾವನೆಗಳು ಇಲ್ಲ ಎಂದು ಹೇಳುತ್ತಾನೆ. ಅದಕ್ಕಾಗಿ ಇದನ್ನು ನಾವು ಪಾಸ್ ಮಾಡಲು ಸಾಧ್ಯವಿಲ್ಲ ಎಂದು ಎಲ್ಲರ ಮುಂದೆ ಹೇಳುತ್ತಾನೆ. ಹಾಗೆ ಈಗ ಮುಂದಿನ ದೃಶ್ಯದಲ್ಲಿ ಕಾರಿನಲ್ಲಿ ವಶೀಕರಣ ಮತ್ತು ಚಿಟ್ಟಿ ಇಬ್ಬರು ಬರುತ್ತಿರುತ್ತಾರೆ. ವಶೀಕರಣ ಇದ್ದವನು ಚಿಟ್ಟಿಯನ್ನ ಬೈಯುತ್ತಿರುತ್ತಾನೆ. ಯಾರಾದರೂ ನನ್ನನ್ನು ಕೊಲ್ಲು ಎಂದು ಕೇಳಿದರೆ ನನ್ನನ್ನು ಕೊಲ್ಲುವೆಯಾ ಎಂದು ಕೇಳುತ್ತಾನೆ. ಅದಕ್ಕೆ ಚಿಟ್ಟಿಯು ನನಗೆ ಸಿಕ್ಕ ಕಮಾಂಡ್ ಬಗ್ಗೆ ನಾನು ಪಾಲಿಸಿದ್ದೆ ಎಂದು ಹೇಳುತ್ತಾನೆ. ಹಾಗೆ ಕಾರಿನಲ್ಲಿ ಬರುವಾಗ ಮುಂದುಗಡೆ ಅಪಾರ್ಟ್ಮೆಂಟ್ ನಲ್ಲಿ ಬೆಂಕಿ ಹತ್ತಿರುತ್ತೆ. ಆ ಬೆಂಕಿಯನ್ನು ಅಗ್ನಿಶಾಮಕದವರು ನಂದಿಸಲು ಪ್ರಯತ್ನಿಸಿದರೂ ಕೂಡ ಅದನ್ನು ನಂದಿಸಲು ಸಾಧ್ಯವಾಗುತ್ತಿರುವುದಿಲ್ಲ. ಏಕೆಂದರೆ ಬೆಂಕಿಯು ಅಷ್ಟು ವೇಗವಾಗಿ ಹರಡಿರುತ್ತದೆ. ಈಗ ಚಿಟ್ಟಿಗೆ ವಶೀಕರಣ ಇದ್ದವನು ಹೇಳುತ್ತಾನೆ, ಅವರನ್ನೆಲ್ಲ ರಕ್ಷಣೆ ಮಾಡಲು ನಿನಗೆ ಆಗುತ್ತದೆಯಾ ಎಂದು. ಆವಾಗ ಚಿಟ್ಟಿಯು ಎಲ್ಲ ಸ್ಕ್ಯಾನಿಂಗ್ ಅನ್ನ ಮಾಡಿಕೊಂಡ ನಂತರ ನಾನು ಇವರನ್ನು ರಕ್ಷಣೆ ಮಾಡುತ್ತೇನೆ ಎನ್ನುತ್ತಾನೆ. ಈಗ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಲು ಹೋಗುತ್ತಾನೆ ಚಿಟ್ಟಿ. ಹಾಗೆ 3 ಬಾರಿ ಹೋಗಿ ಕೆಲವು ಜನರನ್ನ ರಕ್ಷಣೆ ಮಾಡಿಕೊಂಡು ಬರುತ್ತಾನೆ. ಎಲ್ಲರೂ ಬಂದ್ಯಾರ ಎನ್ನುವಷ್ಟರಲ್ಲಿ ಇನ್ನೂ ಒಬ್ಬಳು ಹೆಣ್ಣು ಮಗಳು ಬಂದಿರುವುದಿಲ್ಲ. ಆವಾಗ ಚಿಟ್ಟಿಯು ಮತ್ತೆ ಒಳಗಡೆ ಹೋಗುತ್ತಾನೆ. ಆದರೆ ಅವಳು ಸ್ನಾನವನ್ನು ಮಾಡುತ್ತಿರ್ತಾಳೆ. ತನ್ನ ಮೈ ಮೇಲೆ ಒಂದು ಬಟ್ಟೆ ಕೂಡ ಇರುವುದಿಲ್ಲ. ಈಗ ಚಿಟ್ಟಿ ಇದ್ದವನು ಆ ಒಂದು ಹೆಣ್ಣು ಮಗಳನ್ನು ತೆಗೆದುಕೊಂಡು ಹೊರಗಡೆ ಬರುತ್ತಾನೆ. ಅಲ್ಲಿ ಎಲ್ಲ ಜನರು ಈ ಒಂದು ಹೆಣ್ಣು ಮಗಳನ್ನು ನೋಡುತ್ತಾರೆ. ಹಾಗೆ ಮೀಡಿಯಾ ಕೂಡ ಅಲ್ಲಿ ಇರುತ್ತದೆ. ಎಲ್ಲರೂ ತನ್ನನ್ನು ಬಟ್ಟೆ ಇಲ್ಲದ ಹಾಗೆ ನೋಡಿದ್ದರಿಂದ ಅವಳಿಗೆ ನೋವಾಗುತ್ತದೆ. ಹಾಗೆ ಅಲ್ಲಿಂದ ಓಡಿ ಹೋಗುತ್ತಿರುತ್ತಾಳೆ. ಅಷ್ಟರಲ್ಲಿ ಒಂದು ಲಾರಿಗೆ ಸಿಕ್ಕು ಅವಳು ತನ್ನ ಪ್ರಾಣವನ್ನು ಬಿಡುತ್ತಾಳೆ. ಪ್ರೊಫೆಸರ್ ಬೋರಾ ಕೂಡ ಈ ಕಾಲ್ನಲ್ಲಿ ಇರುತ್ತಾನೆ. ಈಗ ವಶೀಕರನ್ಗೆ ಹೇಳುತ್ತಾನೆ, ಅದು ಕೇವಲ ಒಂದು ಮಷಿನ್ ಇದೆ, ಅದನ್ನು ಮನುಷ್ಯರ ರೀತಿ ಮಾಡಲು ಆಗುವುದಿಲ್ಲ ಎಂದು. ಈಗ ಮುಂದಿನ ದೃಶ್ಯದಲ್ಲಿ ಪ್ರೊಫೆಸರ್ ಬೋರಾ ಇದ್ದವನು ವಶೀಕರನ್ ಲ್ಯಾಬ್ಗೆ ಬರುತ್ತಾನೆ. ಇಲ್ಲಿ ಕೆಲವು ವಿಷಯಗಳನ್ನ ಪ್ರೊಫೆಸರ್ ಬೋರಾ ಇದ್ದವನು ಹೇಳುತ್ತಾನೆ. ಈ ಒಂದು ಪ್ರಾಜೆಕ್ಟ್ ಅನ್ನ ನಿಲ್ಲಿಸುವಂತೆ ನಿನಗೆ ಹೇಳಿದೆ, ಅದಕ್ಕೆ ಇದನ್ನ ನಿಲ್ಲಿಸಿಬಿಡು ಎಂದು ಹೇಳುತ್ತಾನೆ. ಈ ರೋಬೋದ ವಿಷಯವನ್ನ ನನಗೆ ಕೊಡು, ನಾನು ಇದನ್ನು ಎಲ್ಲಾ ರೀತಿಯಿಂದ ಪಾಸು ಮಾಡುತ್ತೇನೆ. ಹಾಗೆ ಬೇರೆ ದೇಶಕ್ಕೆ ನಾವು ಮಾರೋಣ, ನಮಗೆ ಸಾಕಷ್ಟು ಹಣ ಬರುತ್ತದೆ. ಈ ಮಾತನ್ನು ಈಗ ನೀನು ಕೇಳು ಎಂದು ಹೇಳುತ್ತಾನೆ ಪ್ರೊಫೆಸರ್ ಬೋರಾ. ಅದಕ್ಕೆ ವಶೀಕರಣ ಇದ್ದವನು, ನಾನು ಇದನ್ನು ದುಡ್ಡು ಮಾಡಲು ಮಾಡಿಲ್ಲ, ನನಗೆ ಸೈನಿಕರ ಜೀವ ರಕ್ಷಣೆ ಮಾಡುವುದು ಉದ್ದೇಶವಾಗಿದೆ. ಅದಕ್ಕೆ ಇದನ್ನು ಭಾರತ ಸರ್ಕಾರಕ್ಕೆ ನೀಡಿ ಬಾರ್ಡರ್ನಲ್ಲಿ ಸೈನಿಕರಂತೆ ಇದನ್ನು ಬಳಸಬೇಕು ಎಂದು ಹೇಳುತ್ತಾನೆ. ಕೇವಲ ನನಗೆ 1 ತಿಂಗಳ ಸಮಯ ಕೊಡಿ, ಅಷ್ಟರಲ್ಲಿ ನಾನು ಈ ಒಂದು ರೋಬೋಗೆ ಮನುಷ್ಯರ ರೀತಿ ಭಾವನೆಗಳನ್ನು ಬರುವಂತೆ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಒಬ್ಬ ಮನುಷ್ಯ ಯಾವ ರೀತಿ ಯೋಚನೆ ಮಾಡುತ್ತಾನೋ ಅದೇ ರೀತಿಯಾಗಿ ಯೋಚನೆ ಮಾಡಲು ಈ ಒಂದು ರೋಬೋವನ್ನು ತಯಾರು ಮಾಡುತ್ತೇನೆ ಎಂದು ಹೇಳುತ್ತಾನೆ. ಇದಕ್ಕೆ ಪ್ರೊಫೆಸರ್ ಬೋರಾ ಇದ್ದವನು ಮನಸ್ಸಿಲ್ಲದಿದ್ದರೂ ಒಪ್ಪಿಕೊಂಡು ಹೋಗುತ್ತಾನೆ. ಇನ್ನು ಮುಂದಿನ ದೃಶ್ಯದಲ್ಲಿ ಈ ಒಂದು ಚಿಟ್ಟಿಗೆ ಮನುಷ್ಯರ ರೀತಿ ಭಾವನೆಗಳನ್ನ ಹಾಕುತ್ತಾನೆ. ಅದರಲ್ಲಿ ಡೇಟಾಗಳನ್ನ ಆ್ಯಡ್ ಮಾಡುತ್ತಾನೆ. ಈ ಚಿಟ್ಟಿಗೂ ಕೂಡ ಮನುಷ್ಯರಂತೆ ಭಾವನೆಗಳು ಬರಲು ಶುರು ಮಾಡುತ್ತವೆ. ಎಲ್ಲರೂ ಸೇರಿ ಇರುತ್ತಾರೆ. ಅಷ್ಟರಲ್ಲಿ ಒಂದು ಸನಾಗೆ ಕಾಲ್ ಬರುತ್ತೆ. ಆ ಕಾಲ್ನಲ್ಲಿ ಒಬ್ಬ ಗರ್ಭವತಿಗೆ ಪೇನ್ ಶುರುವಾಗಿದೆ, ಅವಳನ್ನು ಹಾಸ್ಪಿಟಲ್ನಲ್ಲಿ ಹಾಕಲಾಗಿದೆ, ನೀನು ಬೇಗ ಬಾ ಎಂದು ಸನಾಗೆ ಕಾಲ್ ಮಾಡ್ತಾರೆ. ಈಗ ಸನಾ ಇದ್ದವಳು ಸಹಿತ ಆ ವಶೀಕರನ್ ಮತ್ತು ರೋಬೋ ಜೊತೆಗೆ ಹಾಸ್ಪಿಟಲ್ಗೆ ಬರುತ್ತಾಳೆ. ಈಗ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಇದ್ದವರು ಸನಾಗೆ ಹೇಳುತ್ತಾರೆ, ಮಗು ಮತ್ತು ತಾಯಿಯ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಈಗ ಇಬ್ಬರನ್ನೂ ಸಹಿತ ಉಳಿಸುವುದು ತುಂಬ ಕಷ್ಟವಾಗಿದೆ. ಈಗ ಹೇಗೆ ಮಾಡಬೇಕು ಎಂದು ಕೇಳುತ್ತಾರೆ.
ಆವಾಗ ಚೀಟಿ ಇದ್ದವನು ನಾನು ಇದನ್ನು ಮಾಡುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕೆ ಮೊದಲು ಒಪ್ಪಿಕೊಳ್ಳುವುದಿಲ್ಲ ಡಾಕ್ಟರ್. ನಂತರ ಚಿಟ್ಟಿಗೆ ಡೆಲಿವರಿಯನ್ನು ಮಾಡಲು ಒಪ್ಪಿಕೊಳ್ಳುತ್ತಾಳೆ. ಈಗ ಚಿಟ್ಟಿ ಇದ್ದವನು ಡೆಲಿವರಿ ಮಾಡಲು ಶುರು ಮಾಡುತ್ತಾನೆ. ಈಗ ಸಾಧಾರಣವಾಗಿ ಡೆಲಿವರಿ ಆಗುತ್ತೆ. ಮಗು ಮತ್ತು ತಾಯಿಯ ಇಬ್ಬರು ಪ್ರಾಣವನ್ನು ಉಳಿಸಿದ್ದಕ್ಕಾಗಿ ಎಲ್ಲರೂ ಕೂಡ ಚಿಟ್ಟಿಯನ್ನ ಅಭಿನಂದಿಸುತ್ತಾರೆ. ಹೊರಗಡೆ ಮೀಡಿಯಾ ಕೂಡ ಬಂದಿರುತ್ತೆ. ವಶೀಕರನಿದ್ದವನು ಈ ರೀತಿಯಾಗಿ ಮೊದಲ ಬಾರಿಗೆ ಆಗಿದೆ ಎಂದು ಮೀಡಿಯಾ ಮುಂದೆ ಹೇಳುತ್ತಿರ್ತಾನೆ. ಅಲ್ಲಿ ಪ್ರೊಫೆಸರ್ ಬೋರಾ ಕೂಡ ಬಂದಿರುತ್ತಾನೆ. ಈ ಕಡೆ ಪ್ರೊಫೆಸರ್ ಬೋರಾ ಮತ್ತು ವಶೀಕರನ ಇಬ್ಬರೂ ಮಾತನಾಡುತ್ತಿರುತ್ತಾರೆ. ಅಷ್ಟರಲ್ಲಿ ಚಿಟ್ಟಿಯು ಅವರ ಹಿಂದಗಡೆ ಬರುತ್ತಾನೆ. ಆವಾಗ ಸನಾ ಇದ್ದವಳು ಓಡಿ ಹೋಗಿ ಚಿಟ್ಟಿಗೆ ಒಂದು ಕಿಸ್ ಕೊಡುತ್ತಾಳೆ. ಇದರಿಂದ ಮನುಷ್ಯರ ರೀತಿ ಒಂದು ಫೀಲಿಂಗ್ ಕೂಡ ಈಗ ಆ ಚಿಟ್ಟಿಯಲ್ಲಿ ಬಂದಿರುತ್ತೆ. ಈ ಫೀಲಿಂಗ್ ಬಂದಿದ್ದನ್ನು ನೋಡಿದ ಪ್ರೊಫೆಸರ್ ಕೂಡ ಇಲ್ಲಿಂದ ಅಸಲಿ ಕತೆ ಶುರುವಾಯಿತು ಎಂದು ಹೇಳುತ್ತಾನೆ ವಶೀಕರನ್ಗೆ.